Hey Shriram friends, in this video I'm going to explain the influence of beta n and beta p ratio on transfer characteristics. ಅಂದ್ರೆ ಈ ಬೀಟಾ ರೇಷಿಯೋ ಏನೈತಪ್ಪ ಇದು ಹೆಂಗೆ ಇನ್ಫ್ಲುಯೆನ್ಸ್ ಇದೇನೋ ವೇರಿಯೇಷನ್ ಮಾಡಿದ್ರೆ ನಂದು ಗ್ರಾಫ್ ಇದೇನೈತಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ವರ್ಟರ್ದ ಅದು ಹೆಂಗೆ ವೇರಿ ಆಗ್ತೈತೆ ಅನ್ನೋದನ್ನ ಹೇಳ್ತೀನಿ. ಈಗ ಜಸ್ಟ್ ಬೇಸಿಕ್ ಬರ್ರಿ. ನಿಮ್ಗೆ ಗೊತ್ತು ಡೆರಿವೇಷನ್ ಹೇಳಿದೆ. ಬೀಟಾ ಅಂದ್ರೆ ಏನಪ್ಪ, ಮ್ಯೂ ಅಂದ್ರೆ ಏನು? ಇದು ಕಾನ್ಸ್ಟೆಂಟ್ ಇತ್ತು ರೀ ಎಲ್ಲೇ ವೆಲಾಸಿಟಿ ಅದ ಇ ಈಸ್ ಈಕ್ವಲ್ ಟು ಅದ ವಿ ಈಸ್ ಈಕ್ವಲ್ ಟು ಮ್ಯೂ ಇ ಅಂತ ನಾನು ಎಲೆಕ್ಟ್ರಿಕ್ ಫಿಲ್ಟರ್ ಡಿರಾ ಮಾಡಿದಾಗ ಅಲ್ಲಿತ್ತ ಮ್ಯೂ ಕಾನ್ಸ್ಟೆಂಟ್ ಗೊತ್ತೈತಿ, ಸಿ ಆಕ್ಸಿನ್ ಗೊತ್ತೈತಿ ನಿಮ್ಗೆ, ಆಕ್ಸೈಡ್ ಕಾನ್ಸ್ಟೆಂಟ್, ಮತ್ತು ಇದು ವಿಡ್ತ್ ಆಫ್ ದ ಎನ್ಮಾಸ್, ಎಲ್ ಅಂದ್ರೆ ಲೆಂತ್ ಆಫ್ ದ ಎನ್ಮಾಸ್, ಇದು ಗೊತ್ತೈತಿ ಬೇಸಿಕ್. ಈಗ ನೋಡ್ರಿ, ಬೀಟಾ ರೇಷಿಯೋ ಏನೈತಲ್ಲ ಇದು ಮ್ಯೂ ಕಾನ್ಸ್ಟೆಂಟ್ ಇರ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾದ್ರೆ ಕಾನ್ಸ್ಟೆಂಟ್ ಇಟ್ಟಿರ್ತೀನಿ ರೀ ನಾ ಇಷ್ಟ, ಇದೇನು ವೇರಿಯೇಷನ್ ಮಾಡೋಲ್ಲ. ಇದು ಕಾನ್ಸ್ಟೆಂಟ್ ಇರ್ತೈತಿ ರೀ ವ್ಯಾಲ್ಯೂನಂತ. ಸೊ ಲೆಂತ್ ನಾನು ಏನೈತಲ್ಲ ರೀ, ಲೆಂತ್ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್, ಇದಕ್ಕೆ ನಾವು ಲೆಂತ್ ಅಂತ ಕೊಡ್ತೀವಿ. ವಿಡ್ತ್ ಅಂದರೆ ಇಲ್ಲಿ ಈ ವಿಡ್ತ್ ರೀ ಇದು. ಸೊ ನಾ ಏನು ಮಾಡ್ತೀನಿ, ಲೆಂತ್ನ ಕಾನ್ಸ್ಟೆಂಟ್ ಇಟ್ಟಿರ್ತೀನಿ ರೀ ಅವಾಗ. ಸೊ ಇವೆಲ್ಲ ಕಾನ್ಸ್ಟೆಂಟಾಗಿ ಕನ್ಸಿಡರ್ ಮಾಡಿರಿ. ಸೊ ಈಗ ನಾನು ಏನು ಮಾಡ್ತೀನಿ, ಬೀಟಾ ಆಫ್ ಎನ್ ಮಾಸ್ ಈಸ್ ಈಕ್ವಲ್ ಟು ಬೀಟಾ ಆಫ್ ಪಿ ಮಾಸ್ ಈಸ್ ಈಕ್ವಲ್ ಟು ಅಂದರೆ ಏನು ತಗೋರಿ, ಇದು ಪಿ ಮಾಸಿಂದ ಇದನ್ನು ಎರಡು ರೇಷೋ ತೊಗೊತೀನಿ ರೀ. beta of n of beta of p is equal to ಅಂದ್ರೆ ಇವೆಲ್ಲ ಕಾನ್ಸ್ಟೆಂಟ್ ಅಲ್ಲ, ಜಸ್ಟ್ ನಿಮ್ಗೆ ಗೊತ್ತಾಗಿದೆ ಎನ್ ಮಾಸಿಂದ ಪಿ ಮಾಸಿಂದ ಬರ್ದೇನೆ ಮ್ಯೂ ಸಿ ಆಕ್ಸ್ ಡಬ್ಲ್ಯೂ ಬೈ ಎಲ್. ಸೊ ನೋಡಿರಿ, ಕಾನ್ಸ್ಟೆಂಟ್ ಅಂದರೆ ಇವೆರಡು ಕ್ಯಾನ್ಸಲ್ ಅದು, ಎಲ್ಲೆಲ್ಲಿ ಕ್ಯಾನ್ಸಲ್ ಆಗ್ತದೆ, ಇವೆರಡು ವೇರಿಯಬಲ್ ಅಂದರೆ ವೇರಿಯೇಷನ್ ಆಗ್ಬೋದು. ಇದು ಕಾನ್ಸ್ಟೆಂಟ್ ಅಲ್ಲ, ವಿಡ್ತೇನೈತೆ. ಸೊ ನನ್ನ ಬೀಟಾ ಎನ್ ಬೈ ಡಬ್ಲ್ಯೂ ಎನ್ ಬೀಟಾ ಪಿ. ಗೊತ್ತಾದ್ರೆ ನಿಮಗೆ ಈ ರೇಷಿಯೋ. ಸೊ ಈ ಗ್ರಾಫ್ ಮೇಲೆ ಹೆಂಗೆ ಇನ್ಫ್ಲುಯೆನ್ಸ್ ಆಗತೈತೆ ಅನ್ನೋದು ಹೇಳ್ತೇನೆ ನೋಡ್ರಿ. ಅವ್ರಿಗೆ ನಾವು ಇದನ್ನ ಹಿಂಗೂ ಬರ್ಕೋಬೋದು, ಬೀಟಾ ಪಿ ಈಸ್ ಈಕ್ವಲ್ ಟು ಬೀಟಾ ಒಮೆಗಾ ಪಿ ಡಿವೈಡೆಡ್ ಬೀಟಾ ಎನ್ ಈಸ್ ಈಕ್ವಲ್ ಟು ಅಂತ ಹಿಂಗೂ ಬರ್ಕೋಬೋದು ನಾವು ಇದನ್ನು, ಜಸ್ಟ್ ಮ್ಯಾಥಮೆಟಿಕಲ್ ಫಾರ್ಮೇಷನ್ ಹಿಂಗೂ ತೊಗೋಬೋದು. ಸೊ ಈಗ ನೋಡಿರಿ, ನಾನು ವಿಡ್ತ್ ಆಫ್ ದ ಪಿ ಮಾಸ್ ಇನ್ಕ್ರೀಸ್ ಮಾಡಿದೆ ಅಂತ ತಿಳ್ಕೊರಿ 10 ಟೈಮ್ಸ್. ಅವಾಗ ಏನಾಗ್ತೈತಿ, ನಂದು ಇದೇನು ಗ್ರಾಫ್ ಐತಲ್ಲ ಇದು ರೈಟ್ ಸೈಡ್ ಶಿಫ್ಟ್ ಆಗ್ತೈತೆ ರೀ. ನಂದು ಇದು ಗ್ರಾಫ್ ಐತಲ್ಲ ರೈಟ್ ಸೈಡ್ ಶಿಫ್ಟ್ ಏನಾಗ್ತೈತಪ್ಪ ಅಂದ್ರೆ, ಈ ನನ್ನ ಪಿ ಮಾಸ್ ಏನಿತ್ತಲ್ಲ ರೀ ಕೆಪಾಸಿಟಿನ ಇದು ಜಾಸ್ತಿ ಹೊತ್ತು ಹೋಲ್ಡ್ ಮಾಡ್ತೈತೆ ರೀ. ಅವಾಗ ಇಲ್ಲೇನಿತ್ತು, ನನ್ನ ಪಿ ಮಾಸ್ ಆನ್ ಇತ್ತಲ್ಲ ಗ್ರಾಫ್ ಒಳಗೆ, ಎನ್ ಮಾಸ್ ಆಫ್ ಇರ್ತೈತೆ ರೀ. ಸೊ ನಾನು 10 ಟೈಮ್ ಜಾಸ್ತಿ ಮಾಡಿದಾಗ ನಂದು ಲೀನಿಯರ್ ರೀಜನ್ ಒಳಗೆ ಹೆಚ್ಚಿಗೆ ಟೈಮ್ ಇರ್ತೈತೆ ರೀ. ಯಾಕಪ್ಪ, ವಿಡ್ತ್ ಇನ್ಕ್ರೀಸ್ ಮಾಡಿದೆ. ವಿಡ್ತ್ ಇನ್ಕ್ರೀಸ್ ಮಾಡಿದಾಗ ನನ್ನ ಪಿ ಮಾಸ್ ಏನಿತ್ತಲ್ಲ ರೀ ನಂದು ಅದೇನು ಔಟ್ಪುಟ್ ಒಳಗೆ ನಾನು ಫ್ಯಾಬ್ರಿಕೇಶನ್ ಇಂಟರ್ನಲ್ನ ಹೋದಾಗ ಅಲ್ಲೇ ಕೆಪಾಸಿಟರ್ ಕೊಟ್ಟಿರ್ತೀನಿ ರೀ. ಕೆಪಾಸಿಟರ್ ಕನೆಕ್ಟ್ ಮಾಡಿರ್ತೀನಿ. ಕೆಪಾಸಿಟರ್ ನಂದು ಆ್ಯಕ್ಚುಲಿ ಪುಲ್ ಅಪ್ ಮಾಡಿ ಚಾರ್ಜಸ್ ಸ್ಟೋರ್ ಮಾಡಿರ್ತೈತೆ ಅಲ್ಲಿ, ಒನ್ ಲಾಜಿಕ್. ಸೊ ಅದು ಅವಾಗ ನಾ ಇದೇನು ನಂದು ವಿಡ್ತ್ ಇನ್ಕ್ರೀಸ್ ಮಾಡಿದಾಗ ಬೇಸಿಕ್ಲಿ ನಮ್ದು ಇದೇನು ಪಿ ಮಾಸ್ ಎನ್ ಮಾಸ್ ನಾವು ಡಿವೈಸ್ ಮಾಡೋಂಥ ಇನ್ವರ್ಟರ್ ಒಳಗೆ ಆ್ಯಕ್ಚುಲಿ ನಂದು ಪಿ ಮಾಸಿಂದ ವಿಡ್ತ್ 2 to 3 ಟೈಮ್ಸ್ ಹೆಚ್ಚಿಗೆ ಇಟ್ಟಿರ್ತೀವಿ ರೀ. ಯಾಕಪ್ಪ ಅಂದ್ರೆ ರೈಸ್ ಟೈಮ್ ಮತ್ತು ಫಾಲ್ ಟೈಮ್ನ ಬ್ಯಾಲೆನ್ಸ್ ಮಾಡೋಕೆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದೇ ಇರೋದು. ಯಾಕಂದ್ರೆ ನಂದು ಅಕಸ್ಮಾತ್ ನೋಡಿರಿ, ಪಿ ಮಾಸ್ ಅಕಸ್ಮಾತ್ ಜಲ್ದಿ ಆನ್ ಆತ ಅಂತ ತಿಳ್ಕೊರಿ, ಅದು ಡಿಸ್ಚಾರ್ಜ್ ಆಗಿ ಲೇಟ್ ಆಗ್ತೈತಿ. ಯಾಕಂದ್ರೆ ಪಿ ಮಾಸ್ ಒಳಗೆ ನಿಮ್ಗೆ ಗೊತ್ತೈತಿ ರೀ ಇಲೆಕ್ಟ್ರಾನ್ಸ್ ಡೆಫಿಷಿಯನ್ಸಿ ಇರ್ತೈತಿ. ಯಾಕಂದ್ರೆ ನಮ್ಮ ಮೆಜಾರಿಟಿ ಕ್ಯಾರಿಯರ್ಸಲ್ಲಿ ಹೋಲ್ಸ್ ಐತಿ. ಸೊ ನಾನು ಜಾಸ್ತಿ ಡೂಪಿಂಗ್ ಮಾಡಿದೆ ಅಂದ್ರೆ ವಿಡ್ತ್ ಇನ್ಕ್ರೀಸ್ ಮಾಡಿದಾಗ ಜಾಸ್ತಿ ಇನ್ನೂ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ ಇನ್ನೂ ಕುಂತಾಗ ಸೊ ನಂದು ಏನಾದವಾಗ ಹೋಲ್ ಸ್ವಲ್ಪ ಜಾಸ್ತಿ ಎಲೆಕ್ಟ್ರಾನ್ ಸಿಕ್ತು, ಬ್ಯಾಲೆನ್ಸ್ ಆತ್ರಿ. ಅಂದ್ರೆ ಹಿಂಗೆ ಹೇಳ್ಬೋದು, ಇನಿಷಿಯಲಿ ನಂದು ಎನ್ ಮಾಸ್ ಒಳಗೆ ಒಂದು 10 ಎಲೆಕ್ಟ್ರಾನ್ಸ್ ಇದಾವೆ, ನಂದು ಪಿ ಮಾಸ್ ಒಳಗೆ ಹಂಗೆ ನೀವು ಹೋಲ್ಸ್ ಡೂಪಿಂಗ್ ಮಾಡೋದು ಒಂದು 5 ಎಲೆಕ್ಟ್ರಾನ್, ಒಂದು 7-8 ಎಲೆಕ್ಟ್ರಾನ್ಸ್ ಇದಂತು. ಸೊ ನಂದು ಸ್ವಲ್ಪ ನಿಂಗೆ ಆರ್ ಸಿ ಕಾನ್ಸ್ಟೆಂಟ್ ಬಗ್ಗೆ ಗೊತ್ತಿರ್ಬೋದು, ಟೈಮಿಂಗ್ ರೈಸ್ ಮತ್ತು ಫಾಲ್ ಟೈಮ್ ಏನೈತಲ್ಲ ಅದನ್ನು ಬ್ಯಾಲೆನ್ಸ್ ಮಾಡೋಕೆ. ಸೊ ಸ್ವಿಚಿಂಗ್ ನಂದು ಕರೆಕ್ಟ್ ಎಕ್ಸಾಕ್ಟ್ ಟೈಮ್ ಆನ್ ಆಫ್ ಏನೈತಲ್ಲ 0 ಕೊಟ್ಟ 1 ಕೊಟ್ಟ ಅದಾಗ. ಸೊ ನಂದು ಬೀಟಾ ಈಗ ನಾನು ಪಿ ಮಾಸಿಂದ ಹಂಗೆ ಎಕ್ಸಾಂಪಲ್ ತೊಗೊತೇನೆ ಇಲ್ಲಿ 10/1 ಕೊಟ್ಟೆ ಅಂತ ತಿಳ್ಕೊರಿ. ಯಾವಾಗ ನಂದು ಇದೇನೈತಲ್ಲ ನನ್ನ ಗ್ರಾಫ್ ರೈಟ್ ಸೈಡ್ ಶಿಫ್ಟ್ ಆಗ್ತೈತಿ. ಸೊ ಅಕಸ್ಮಾತ್ ನಾನು ಬೀಟಾ ಬೈ ಪಿ ಈಸ್ ಈಕ್ವಲ್ ಟು ಇದು ಇನ್ಕ್ರೀಸ್ ಮಾಡಿದ್ದು 1 ಕೊಟ್ಟಾಗ ನಂದು ಲೆಫ್ಟ್ ಸೈಡ್ ಗ್ರಾಫ್ ಶಿಫ್ಟ್ ಆಗ್ತೈತಿ. ಯಾವಾಗ ಬೀಟಾ ಪಿ ಆ್ಯಂಡ್ ಬೀಟಾ ಎನ್ ಈಸ್ ಈಕ್ವಲ್ ಟು ಎರಡು 1 ಇದ್ದಾಗ ನನ್ನ ಬೀಟಾ ಪಿ ಈಸ್ ಈಕ್ವಲ್ ಟು ಬೀಟಾ ಎನ್ ಈಕ್ವಲ್ ಆಯ್ತು. ಅವಾಗ ನನ್ನ ಗ್ರಾಫ್ ಇದು ಬರ್ತೈತೆ ರೀ ಅಷ್ಟ. ನಾನು ಅಕಸ್ಮಾತ್ ಪಿ ಮಾಸಿಂದ ವಿಡ್ತ್ ಇನ್ಕ್ರೀಸ್ ಮಾಡಿದ್ರೆ ರೈಟ್ ಸೈಡ್ ಗ್ರಾಫ್ ಶಿಫ್ಟ್ ಆಗ್ತೈತಿ. ಪಿ ಮಾಸಿಂದ ವಿಡ್ತ್
ಅಕಸ್ಮಾತ್ NMOS ಇನ್ಬಿಟ್ಟು ಜಾಸ್ತಿ ಮಾಡಿಬಿಟ್ಟೆಪ್ಪ PMOSಗಿಂತ ಅಂದ್ರೆ ನಮ್ಮ ಗ್ರಾಫ್ ಲೆಫ್ಟ್ ಶಿಫ್ಟ್ ಇದೆ. ಜಸ್ಟ್ ಎಕ್ಸಾಮ್ ಪರ್ಪಸ್ನ ಏನು ಮಾಡ್ಬೋದು, ಇದನ್ನು ಬದನ್ನ ಈ ಸ್ವಲ್ಪ ಡಿರೈವ್ ಮಾಡಿ ತೋರಿಸಿ ಆಮೇಲೆ ಇದೊಂದು ಗ್ರಾಫ್ ಹಾಕಿ ಜಸ್ಟ್ ಇದೊಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಇಲ್ಲೊಂದು 2-3 ಫ್ಯಾಕ್ಟರ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. The voltage transfer characteristics on the VTC of a CMOS inverter depends on the ratio of the electrons to hole mobility factor. ಅದು ಏನು ಹೇಳಿದಲ್ಲ ನಿಮ್ಗೆ, ಆ ಕೆಪಾಸಿಟರ್ ನಾನು ಜಸ್ಟ್ ರೈಸ್ ಟೈಮ್ ಮತ್ತು ಫಾಲ್ ಟೈಮ್ ಸ್ವಿಚಿಂಗ್ ಟೈಮ್ ಎಕ್ಸಾಕ್ಟ್ ಮ್ಯಾಚ್ ಆಗೋ ಸಂಬಂಧ ಇದು ಮಾಡ್ತೇವೆ. ಅಕಸ್ಮಾತ್ ನಾವು ಕೆಪಾಸಿಟೆನ್ಸ್ ಡಿಸ್ಚಾರ್ಜ್ ಆಗಬೇಕು, ಈಗ ಹೈಯೆಸ್ಟ್ ಪೊಟೆನ್ಷಿಯಲಿಗೆ PMOS ಆನ್ ಇದ್ದಾಗ ಚಾರ್ಜ್ ಆತ, ಈಗ ಡಿಸ್ಚಾರ್ಜ್ ಆದಾಗ ಗ್ರೌಂಡ್ ನಂದು ಶಾರ್ಟ್ ಆಗಿಬಿಡ್ತೈತಿ, ಆಗ ಡಿಸ್ಚಾರ್ಜ್ ಆಗಬೇಕು. ಸೊ ಆ ಡಿಲೇ ಟೈಮ್ ಏನಿರ್ತೈತಲ್ಲ ಆ ರೈಸ್ ಮತ್ತು ಫಾಲ್ ಟೈಮ್ನ ಮ್ಯಾಚ್ ಮಾಡೋ ಸಂಬಂಧ ನಾವು ಇದು ವೇರಿಯೇಷನ್ ಮಾಡಿದೆ. ಸೊ ಇದಷ್ಟೇ ಜಸ್ಟ್ ಹೋಲ್ಸ್ ಮೊಬೈಲಿಟಿ ಫ್ಯಾಕ್ಟರ್ ಬರ್ತದೆ. ಬಟ್ ದ ಗೇಟ್ ಥ್ರೆಶೋಲ್ಡ್ ವೋಲ್ಟೇಜ್ VIN is defined by the condition VIN is equal to Vout. this threshold voltage varies with beta n and beta v ಇದು ಹೇಳಿದೆ ನಿಮ್ಗೆ. ದ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಶಿಫ್ಟ್ಸ್ ಆಸ್ ದಿಸ್ ರೇಷಿಯೋ ಚೇಂಜಸ್ ಅದು ಹೇಳಿದೆ ನಿಮ್ಗೆ ಸ್ಪೆಸಿಫಿಕ್ಲಿ. ಅಕಸ್ಮಾತ್ ಬೀಟಾ ಎನ್ ಡಿಕ್ರೀಸಸ್ ಅಥವಾ ಟ್ರಾನ್ಸಾಕ್ಷನ್ ಮೂವ್ಸ್ ಫ್ರಮ್ ಲೆಫ್ಟ್ ಟು ರೈಟ್, ಅದೇ ನಿಮ್ಗೇನು ಹೇಳಿದೆ. ನಂದು 2 ಬೀಟಾ ಮತ್ತು ಎನ್ ಮತ್ತು ಇದನ್ನು ಅಕಸ್ಮಾತ್ ಪಿ ಮತ್ತು ಎನ್ ಡಿಕ್ರೀಸ್ ಮಾಡಿದಾಗ ಅವಾಗ ಏನಂತ ಲೆಫ್ಟ್ ಟು ರೈಟ್ ಶಿಫ್ಟ್ ಆತ. ಲೇಟರ್ however the output voltage transmission remains sharp and ensuring that the switching performance is not affected. ಅಂದ್ರೆ ಅದೇನು 0.1 ಸ್ವಿಚಿಂಗ್ ಪರ್ಫಾರ್ಮೆನ್ಸ್ ಭಾಳ ಫಾಸ್ಟ್ ಆಗಬೇಕು ರೀ, ಅದೇನು ಡಿಲೇ ಆಗಬಾರ್ದು. ಅಲ್ಲಿ ಡಿಲೇ ಆದ್ರೆ ಪ್ರಾಬ್ಲಮ್ ಆಗ್ಸು ಅಷ್ಟೇ. ಲೇಟರ್ ದ ಔಟ್ಪುಟ್ ಏನಾಗುತ್ತೆ, ದ ಬಿಹೇವಿಯರ್ ಕಾಂಟ್ರಾಕ್ಟ್ಸ್ with an NMOS inverter where the transmission gate strongly depends on the ratio of the pull up and pull down transistor. ಅಷ್ಟೇ ಇದೇನು ಹೇಳಿದ್ದಾರೆ, ಅದು ಏನದ ಗೇನ್ ಐತಲ್ಲ, ಗೇನ್ ಸ್ಟ್ರಾಂಗ್ಲಿ ಡಿಪೆಂಡ್ಸ್ ಆನ್ ದ ಪುಲ್ ಅಪ್ ಮತ್ತು ಪುಲ್ ಡೌನ್, ಅಂದ್ರೆ ಸ್ವಿಚಿಂಗ್ ಏನು ಹಾಕಿರ್ತೈತಲ್ಲ ಅದು ಇದ್ರ ಮೇಲೆ ಡಿಪೆಂಡ್ ಐತೆ. ಸೊ ಆಮೇಲೆ ಅಡ್ಜಸ್ಟಿಂಗ್ ಹೆಂಗೆ ಮಾಡ್ಬೋದಪ್ಪ, ಅಡ್ಜಸ್ಟಿಂಗ್ ಥ್ರೂ ಚಾನಲ್ ಡೈಮೆನ್ಷನ್ ಫಾರ್ ಗಿವನ್ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಬೀಟಾ ಬೈ ಬೀಟಾ ಪಿ ಕ್ಯಾನ್ ಬಿ ಮಾಡಿಫೈಡ್ ಬೈ ಅಡ್ಜಸ್ಟಿಂಗ್ ದ ಚಾನಲ್ ಡೈಮೆನ್ಷನ್, ಸ್ಪೆಸಿಫಿಕಲಿ ದ ಚಾನಲ್ ಲೆಂತ್ ಆ್ಯಂಡ್ ದ ವಿಡ್ತ್ ಆಫ್ ದ NMOS ಟ್ರಾನ್ಸಿಸ್ಟರ್. ಆ ಬ್ಯಾಲೆನ್ಸ್ ಡಿಸೈನ್ ಇಸ್ ಈಕ್ವಲ್ ಟು ಯಾವಾಗೂ ನಂದು ಬೀಟಾ ಮತ್ತು ಬೀಟಾ ಪಿ ಇಸ್ ಈಕ್ವಲ್ ಟು 1 ಇರಬೇಕು. ಅವಾಗ ನಂದು ಸ್ವಿಚಿಂಗ್ ಕರೆಕ್ಟ್ ಎಕ್ಸಾಕ್ಟ್ ಇಂಟರ್ವಲ್ ಟೈಮ್ ಫಾರ್ಮೆಟ್ ಟೈಮ್ ಸಿಗ್ತೈತೆ. ಟು ಎನ್ಶೂರ್ ದ ಕೆಪಾಸಿಟಿ ಲೋಡ್ ಚಾರ್ಜಸ್ ಆ್ಯಂಡ್ ಡಿಸ್ಚಾರ್ಜಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಪ್ರೊವೈಡಿಂಗ್ ಈಕ್ವಲ್ ಕರೆಂಟ್ ಸೋರ್ಸ್ ಟು ಸಿಂಕ್ ಇನ್ ಕೆಪಾಬಿಲಿಟೀಸ್. ನಾನು ಅದೇ ಹೇಳಿದೆ ನಿಮ್ಗೆ. ಔಟ್ಪುಟ್ ಟ್ರಾನ್ಸಿಸ್ಟರ್ ಒಳಗೆ ಆ್ಯಕ್ಚುಲಿ ಡ್ರಾ ಮಾಡಿ ತೋರಿಸೇ ನಿಮ್ಗೆ. PMOS ಇಲ್ಲಿ ಒಂದು ಕೆಪಾಸಿಟರ್ ಇರ್ತೈತೆ ರೀ ಔಟ್ಪುಟ್ ಒಳಗೆ. ಇದು ನಮ್ದು ಆ್ಯಕ್ಚುಲಿ 1 ಹೋಲ್ಡ್ ಮಾಡೋದು. ಇಲ್ಲಿ 1 ಕೊಟ್ಟಾಗ ನಂದು ಇದು ಕೆಪಾಸಿಟರ್ ಇದು ಆಫ್ ಇರ್ತೈತಲ್ಲ, ಇಲ್ಲಿ 0 ಕೊಟ್ಟಾಗ ಅವಾಗ ಇದು 1 ಕೊಟ್ಟಾಗ ಇದು ಡಿಸ್ಚಾರ್ಜ್ ಆಗಿ ಇಲ್ಲಿ 0 ಬರ್ತೈತಿ. ಇಷ್ಟ ಇಂಟರ್ನಲ್ ಹೆಂಗೆ ವರ್ಕ್ ಆಗುತ್ತಪ್ಪ ಅಂತ ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸ್ಬೇಕಂದ್ರೆ, ಇಲ್ಲಿ 0 ಕೊಟ್ಟಾಗ ಚಾರ್ಜ್ ಆಯ್ತು ಪೂರಾ VDD, ಆಮೇಲೆ ನೀವು 0 ಕೊಟ್ಟು ಡಿಸ್ಚಾರ್ಜ್ ಆಯ್ತು, ಸೊ ಇಲ್ಲಿ 0 ಬಂತು. ಇಷ್ಟ ಕಂಡಾಯ. ಈಗ ನಾನು ಈ ವಿಡಿಯೋ ಒಳಗೆ ನಾಯ್ಸ್ ಮಾರ್ಜಿನ್ ಬಗ್ಗೆ ಹೇಳ್ತೀನಿ. ನಾಯ್ಸ್ ಮಾರ್ಜಿನ್ ಅಂದ್ರೆ ಏನಪ್ಪ, ಇಮ್ಯುನಿಟಿ ಆಫ್ ದ ಸರ್ಕ್ಯೂಟ್ ಟು ದ ನಾಯ್ಸ್. ಅಂದ್ರೆ ಈಗ ಅಕಸ್ಮಾತ್ ಹಂಗೆ ತಿಳ್ಕೊರಿ, ಇದೊಂದು ಇನ್ವರ್ಟರ್ ಈ ಇನ್ವರ್ಟರಿಂದ ಔಟ್ಪುಟ್ ಇನ್ವರ್ಟರ್ ಹೊಂಟೈತಿ. ನಾ ಅಕಸ್ಮಾತ್ ಇಲ್ಲಿ ನಾನು 0 ಕೊಟ್ಟೆ ಅಂತ ತಿಳ್ಕೊ, ನಂದಿಲ್ಲ ಏನು ಬರ್ಬೇಕು ರೀ, 1 ಬರಬೇಕು. 1 ಬರಬೇಕು, 0 ಕೊಟ್ಟಾಗ ಇಲ್ಲಿ 1 ಬರಬೇಕು. ಬಟ್ ಸಮಥಿಂಗ್ ಏನೋ ಅಂದ್ರೆ 1 ಅಂದ್ರೆ 5 ವೋಲ್ಟ್ ಬರಬೇಕಿಲ್ಲ. 5 ವೋಲ್ಟ್ ಬದಲಿ ನಮಗೆ 3 ವೋಲ್ಟ್ ಬಂತಪ್ಪ. ಈಗ 3 ವೋಲ್ಟ್ ಈ ನೆಕ್ಸ್ಟ್ ಇನ್ವರ್ಟರ್ 3 ವೋಲ್ಟ್ನ ಈಗ 1 ಅಂತ ಕನ್ಸಿಡರ್ ನಮ್ಗೆ ಗೊತ್ತಾ, 5 ವೋಲ್ಟ್ ಅಂದ್ರೆ 3 ವೋಲ್ಟ್ ಬಂತಪ್ಪ. 3 ವೋಲ್ಟ್ ನೆಕ್ಸ್ಟ್ ಇನ್ವರ್ಟರ್ ಗೊತ್ತು ಕಂಪ್ಯೂಸ್ ಆಗ್ಬಿಡ್ತೀವಿ. ಏನಪ್ಪ 3 ವೋಲ್ಟ್ ಬಂದು 3 ವೋಲ್ಟ್ ಅಂದ್ರೆ ಏನು ಕನ್ಸಿಡರ್ ಮಾಡಿ, 0 ಕನ್ಸಿಡರ್ ಮಾಡಲಿ, 1 ಕನ್ಸಿಡರ್ ಮಾಡಲು. ಅಕಸ್ಮಾತ್ 1 ಕನ್ಸಿಡರ್ ಮಾಡಿ 0 ಬರಬೇಕು. ಸೊ ನಮ್ದು ಔಟ್ಪುಟ್ ಪ್ರಾಪರ್ ಸಿಗೋಂಗಿಲ್ಲ, ತಪ್ಪಾಗಿ ಬಂದುಬಿಡ್ತೈತೆ. ಸೊ ಒಂದು ಮಾರ್ಜಿನ್ ಸೆಟ್ ಮಾಡಿರ್ತೀನಿ. ಅಕಸ್ಮಾತ್ ಇನ್ನೊಂದು ನಾಯ್ಸ್ ಆ್ಯಡ್ ಆಗಿ ಸಮಥಿಂಗ್ ಇನ್ನೂ ವೇರಿಯೇಷನ್ ಆದರೂ ಒಂದು ಮಾರ್ಜಿನ್ ಸೆಟ್ ಮಾಡಿ, ಅಕಸ್ಮಾತ್ 3.5 ಅಂತ ಇಲ್ಲಿ ಸೆಟ್ ಮಾಡ್ಯಾನ. 3.5 ಅಂದ್ರೆ ನಾನು ಈಗ ಔಟ್ಪುಟ್ ನಂದು ಅಕಸ್ಮಾತ್ ಫಸ್ಟ್ ಇದ್ರದ್ದು ಐತಿ ಹೈ, ಅಂದ್ರೆ ಇದು ಹೈ ಔಟ್ಪುಟ್ ಕೊಟ್ಟಿದ್ದೆ ಅಂದ್ರೆ 5 ವೋಲ್ಟ್ ಕೊಟ್ಟೆನ. ಇಲ್ಲಿ ನಂದು ಔಟ್ಪುಟ್ 0 ಬರಬೇಕು, 0 ಕೊಟ್ಟರೆ ಇಲ್ಲಿ 5 ವೋಲ್ಟ್ ಬರಬೇಕು. ಸೊ ಈಗ ನೋಡ್ರಿ, ಇಲ್ಲಿ ನಾನು 0 ಕೊಟ್ಟೆ, ಇಲ್ಲಿ 5 ವೋಲ್ಟ್ ಕೊಟ್ಟೆ, ಔಟ್ಪುಟ್ ನಂದು ಇಲ್ಲಿ 5 ವೋಲ್ಟ್ ಬಂತು. ಈ ಔಟ್ಪುಟ್ 5 ವೋಲ್ಟ್ ಇದಕ್ಕೆ ಇನ್ಪುಟ್ ಹೌದಿಲ್ಲ ರೀ. ಸೊ ಈಗ ನಂದು ಇಲ್ಲಿ ಏನು ಮಾಡ್ಕೊಂಡು V0H ಮಿನಿಮಮ್ ಅಂದ್ರೆ ವಿ ಔಟ್ಪುಟ್ ಆಫ್ ಹೈ ಏನೈತಲ್ಲ ಮಿನಿಮಮ್ ಇಷ್ಟ, ಆಮೇಲೆ ವಿ ಇನ್ಪುಟ್ ಆಫ್ ಹೈ ಮಿನಿಮಮ್ ಇದೊಂದು ಸೆಟ್ ಮಾಡೀನಿ ಇಷ್ಟು ವೋಲ್ಟೇಜ್. ಆಮೇಲೆ ಇದು ವಿ ಇನ್ಪುಟ್ ಆಫ್ ಲೋ ಮ್ಯಾಕ್ಸಿಮಮ್ ಇಷ್ಟು ಲೋ ಹೋಗ್ಬೋದು ನನ್ನ ವ್ಯಾಲ್ಯೂ ಅಂದ್ರೆ 1.5 ವ್ಯಾಲ್ಯೂ ಜಸ್ಟ್ ಇಮ್ಯಾಜಿನ್ ತಿಳ್ಕೊರಿ. ವಿ ಔಟ್ ಲೋ ಮ್ಯಾಕ್ಸಿಮಮ್ ಅಂತ ಹೇಳಿದೆ. ಓಕೆ, ಈಗ ಎಕ್ಸ್ಪ್ಲೇನ್ ಮಾಡೋಣ ಏನಪ್ಪ ಅಂದ್ರೆ, ಈಗ ನಂದಿಲ್ಲೇ ನಾವು ಅಕಸ್ಮಾತ್ ಇನ್ಪುಟ್ 5 ವೋಲ್ಟ್ ಕೊಟ್ಟೆ, ಹೈ ಲಾಜಿಕಲಿ 5 ವೋಲ್ಟ್ ಕೊಟ್ಟೆ. ನಾನು ಥ್ರೆಶೋಲ್ಡ್ ಅಕಸ್ಮಾತ್ ಏನೋ ಸಮಥಿಂಗ್ ನಾಯ್ಸ್ ಆ್ಯಡ್ ಆಗಿ ನಂದಿಲ್ಲೇ 4 ವೋಲ್ಟ್ ಬಂತಂತ ತಿಳ್ಕೊರಿ. ನಾ ಇಲ್ಲಿ ಎಷ್ಟು ಸೆಟ್ ಮಾಡೀನಿ, 3.5 ಸೆಟ್ ಮಾಡೀನಿ. ಸೊ 3.5 ಒಳಗೆ ಹೋದಪ್ಪ ಅಕಸ್ಮಾತ್
3 ಪಾಯಿಂಟ್ ಬಂದ್ರೆ ಅವಾಗ ನಂದು ಇಂಟರ್ಮೀಡಿಯೇಟ್ ರೀಜನ್ ಒಳಗೆ ಹೋಯ್ತು. ಇಂಟರ್ಮೀಡಿಯೇಟ್ ರೀಜನ್ ಒಳಗೆ ನಾನು ಈಗ ನೆಕ್ಸ್ಟ್ ಏನೈತಲ್ಲ ಇನ್ವರ್ಟರ್ ಗೊತ್ತಾಗೋಂಗಿಲ್ಲ, ಇದಕ್ಕೇನು ಕನ್ಸಿಡರ್ ಮಾಡಬೇಕು 0 ಅವಾಗ ನಂದು ಔಟ್ಪುಟ್ ಇನ್ನೇನೋ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಅದು ವ್ಯಾಲಿಡ್ ಇಲ್ಲ ಔಟ್ಪುಟ್. ಸೊ ಅಕಸ್ಮಾತ್ ನಾನು ಇದು ಜಸ್ಟ್ ಒಂದು ಏನು ಹೇಳಿದಿಲ್ಲ ನಾಯ್ಸ್ ಆ್ಯಡ್ ಆದಾಗ ಏನಾಗಂತಪ್ಪ ಅಂದ್ರೆ ಜಸ್ಟ್ ಒಂದು ವ್ಯಾಲ್ಯೂ ಸೆಟ್ ಮಾಡಿರ್ತೀನಿ. ಸೊ ಯಾಕಂದ್ರೆ 4 ಬಂತಪ್ಪ ಅಂತ ತಿಳ್ಕೊರಿ, ಇಲ್ಲಿ ಇನ್ಪುಟ್ 4 ಹೋಯ್ತು, ಇದಕ್ಕೆ 4 ಅದ್ರ ವ್ಯಾಲಿಡ್ ಆತಲ್ಲ, 4 ನನ್ನ ಓಕೆ ನಾ ಹೈ ಅಂತ ಕನ್ಸಿಡರ್ ಮಾಡಿರ್ತಿದ್ದ, ಹೈ ಅಂತ ಕನ್ಸಿಡರ್ ಮಾಡಿ ಔಟ್ಪುಟ್ ನಮಗಿಲ್ಲಿ 0 ಬರ್ತೈತೆ ಅವಾಗ. ಅಂಡರ್ಸ್ಟ್ಯಾಂಡ್ ಆತಲ್ಲ ಇಷ್ಟ, ಮತ್ತೇನಿಲ್ಲ. ಲೇಟ್ರ್ ಈಗ ನಾನು ಇನ್ನೊಂದು ಎಕ್ಸಾಂಪಲ್ ಈಗ ಲೋ ಒಳಗೆ ತೊಗೊಳ್ಳಿ. ಈಗ ನಂದು ಲೋ ಒಳಗೆ ಏನು ಬರಬೇಕಪ್ಪ, ನಾ ಇಲ್ಲಿ ಈಗ ಅಕಸ್ಮಾತ್ ಇಲ್ಲಿ 5 ಕೊಟ್ಟು ಅಂತ ತಿಳ್ಕೊರಿ, 5 ವೋಲ್ಟ್ ಕೊಟ್ಟು ಔಟ್ಪುಟ್ ನಂದು 0 ಬರಬೇಕು. ಈಗ ನಾನು ನೆಕ್ಸ್ಟ್ ಇದೇನು ಕನ್ಸಿಡರ್ ಮಾಡಬೇಕು, 0 ವೋಲ್ಟ್ ಕನ್ಸಿಡರ್ ಮಾಡಬೇಕು. ಈಗ ಇಲ್ಲಿ 0 ಕನ್ಸಿಡರ್ ಮಾಡಿ ಅದು 0 ಕನ್ಸಿಡರ್ ಮಾಡಬೇಕು, 1 ಕನ್ಸಿಡರ್ ಮಾಡಿ. ಅಕಸ್ಮಾತ್ ನೋಡಿರಿ ಇಲ್ಲಿ 5 ವೋಲ್ಟ್ ಕೊಟ್ರಿ, ಇಲ್ಲಿ ನಿಮ್ಮ ಸಮಥಿಂಗ್ ಇಲ್ಲಿ ಆ್ಯಕ್ಚುಲಿ 0 ಬರಬೇಕು. 0 ಬರೋ ಬದಲಿ ನಮ್ದು ಇಲ್ಲೇನು ಬಂತ ಸಮಥಿಂಗ್ 1 ವೋಲ್ಟ್ ಬಂತು ರೀ. ಇಲ್ಲ ಔಟ್ಪುಟ್. ಈಗ ನೆಕ್ಸ್ಟ್ ಇನ್ವರ್ಟರ್ ಮ್ಯಾಕ್ಸಿಮಮ್ ಒಂದು ಸೆಟ್ ಮಾಡಿರ್ತೇನೆ 1.5 ವೋಲ್ಟ್. 1 ವೋಲ್ಟ್ನ ಓಕೆ 0 ಅಂತಲೂ ಕನ್ಸಿಡರ್ ಮಾಡ್ತೈತಿ ಈ ಸೆಕೆಂಡ್ ಇನ್ವರ್ಟರ್. ಅಕಸ್ಮಾತ್ 2.5 3.5 2 ವೋಲ್ಟ್ ಮೇಲೆ ಹೋತಪ್ಪ, ಈ ಇಂಟರ್ಮೀಡಿಯೇಟ್ ರೀಜನ್ ಬಂದಾಗ ನನ್ನ ಔಟ್ಪುಟ್ ಗೊತ್ತಾಗೋಂಗಿಲ್ಲ, ಈ ಇನ್ವರ್ಟರ್ ಏನು ಕನ್ಸಿಡರ್ ಮಾಡಬೇಕು, ಅವಾಗ ಏನು ಬೇಕಾದ್ರೆ ಔಟ್ಪುಟ್ ಕೂಡ ಸ್ಟಾರ್ಟ್ ಆಗ್ತದೆ. ಸೊ ಇಷ್ಟ ಇದು ನಾಯ್ಸ್ ಮಾರ್ಜಿನ್ ಬಗ್ಗೆ, ಇದು ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ನಿಮ್ಗೆ. ಈಗ ಏನಿಲ್ಲಪ್ಪ, ದ ಲೋ ನಾಯ್ಸ್ ಮಾರ್ಜಿನ್ NML is defined as the difference in the maximum low output voltage recognized by the receiving gate and the maximum low output voltage produced by the driving gate. ಜಸ್ಟ್ ನಾ ಈಗ ನಾಯ್ಸ್ ಮಾರ್ಜಿನ್ ಆಫ್ ಹೈ ವೋಲ್ಟೇಜ್ ಮತ್ತು ನಾಯ್ಸ್ ಮಾರ್ಜಿನ್ ಆಫ್ ಲೋ ಕ್ಯಾಲ್ಕುಲೇಟ್ ಮಾಡಪ್ಪ, ಡಿಫ್ರೆನ್ಸ್ ಬಿಟ್ವೀನ್ ಇದು ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಹೈ ಮತ್ತು ಲೋ ಅಷ್ಟೇ. ಇದು ಮ್ಯಾಕ್ಸಿಮಮ್ ಎಷ್ಟು ಹೋಗ್ಬೋದು ನಂದು ಅಂದ್ರೆ 0 to 5. ಇದು ಎಷ್ಟು ಲೋ ವ್ಯಾಲ್ಯೂ ಕನ್ಸಿಡರ್ ಮಾಡಿ ನಾನು ಹೈನ ಕನ್ಸಿಡರ್ ಮಾಡ್ಬೋದು, ಲೋ ಮಿನಿಮಮ್ ತೊಗೊಂಡಿದ್ದೈತಿ ಇಲ್ಲಿ ಜಸ್ಟ್ ಅಷ್ಟೇ. ಇದು ಜಸ್ಟ್ ನೋಡಿರಿ ಮ್ಯಾಕ್ಸಿಮಮ್ NML ಅಂದ್ರೆ ನಾಯ್ಸ್ ಮಾರ್ಜಿನ್ ಟು ಲೋ ಎಷ್ಟೈತಪ್ಪ, ಅದಕ್ಕೆ ನಾನು ಮಾಡಿದ್ದೀನಿ ಮ್ಯಾಕ್ಸಿಮಮ್ ಮೈನಸ್ VIL ಮ್ಯಾಕ್ಸ್ ಮೈನಸ್ VOL ಮ್ಯಾಕ್ಸ್ ತೊಗೊಂಡೆ. ಇದು ಇಕ್ವೇಷನ್. ಲೇಟರ್ದ ಜಸ್ಟ್ ಇದು ನೋಡಿರಿ ನಾಯ್ಸ್ ಮಾರ್ಜಿನ್ ಆಫ್ ಹೈ ತೊಗೊಂಡೆ ಅಂದ್ರಾಗ ಅವಾಗ ಏನಪ್ಪ, ಇದು ಹೈ ನಾಯ್ಸ್ ಮಾರ್ಜಿನ್ NMH is the difference between the minimum high output voltage ಅಂದ್ರೆ ಮಿನಿಮಮ್ ಹೈ ಔಟ್ಪುಟ್ ವೋಲ್ಟೇಜ್ ಇದು ಮಿನಿಮಮ್ ಹೈ ಔಟ್ಪುಟ್ ವೋಲ್ಟೇಜ್ ಅಂದ್ರೆ ಹೈ ಟು ಮೈನಸ್ ಲೋ ಮಾಡಬೇಕು. ಹೈ ಟು ಮೈನಸ್ ಲೋ, ಇದು ಹೈ ಟು ಮೈನಸ್ ಲೋ. ಸೊ ಇದು ಮೈನಸ್ ಇದು ಮಾಡಿದೆ, ಇದು ಮೈನಸ್ ಇದು. ಸೊ ಹೈ ಔಟ್ಪುಟ್ ವೋಲ್ಟೇಜ್ ಆಫ್ ದ ಡ್ರೈವಿಂಗ್ ಗೇಟ್ ಆ್ಯಂಡ್ ದ ಮಿನಿಮಮ್ ಹೈ ಇನ್ಪುಟ್ ವೋಲ್ಟೇಜ್ ಆಫ್ ರೆಕಗ್ನೈಸ್ಡ್ ಬೈ ದ ರಿಸೀವಿಂಗ್ ಗೇಟ್ ಅಷ್ಟೆ. ಸೊ VOH ಮೈನಸ್ VIH ಮಿನಿಮಮ್, ಇದು ಮಿನಿಮಮ್ ಅಂತ ನಾ ಜಸ್ಟ್ ತೊಗೊಂಡೇನೆ MIN ಮಿನಿ ಅಂತ ಇಂಡಿಕೇಟ್ ಮಾಡಕ್ಕೆ. ಇಷ್ಟ ಆತ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಡಿನೋಟ್ ಮಾಡೀನಿ ಮ್ಯಾಕ್ಸಿಮಮ್ ಹೈ ಇನ್ಪುಟ್ ವೋಲ್ಟೇಜ್ ಇನ್ಪುಟ್ ಲೋ, ಮ್ಯಾಕ್ಸಿಮಮ್ ಲೋ ಇನ್ಪುಟ್ ವೋಲ್ಟೇಜ್, ಮಿನಿಮಮ್ ಹೈ ಔಟ್ಪುಟ್ ವೋಲ್ಟೇಜ್ VOL ಅಂದ್ರೆ ಮ್ಯಾಕ್ಸಿಮಮ್ ಲೋ ಔಟ್ಪುಟ್ ವೋಲ್ಟೇಜ್. ಇದು ಗೊತ್ತಾಗ್ತಿ ಡಿನೋಟ್ ಮಾಡಿದ್ದ ವ್ಯಾಲ್ಯೂ. ಫಾರ್ ಆ್ಯನ್ ಐಡಿಯಲ್ ಇನ್ವರ್ಟರ್ ನಂದು VOH ಇರ್ಬೇಕು, V VDD ಇರ್ಬೇಕು ರೀ. ಒಂದು ಐಡಲಿ ಕನ್ಸಿಡರ್ ಮಾಡಿದಾಗ ಯಾವುದೇ ರೀತಿ ನಾಯ್ಸ್ ಮಾರ್ಜಿನ್ ಏನು ಇಲ್ದಾಗ ಆವಾಗ ನಂದು VIH ಏನಿರ್ಬೇಕು, VDD/2 ಇರ್ಬೇಕು. ಅಂದ್ರೆ VINH ಅಂದ್ರೆ ಇನ್ಪುಟ್ ಏನೈತೆ ಫಸ್ಟ್ ಇನ್ವರ್ಟರ್ದು ಹೈ ಇದ್ದಾಗ VDD/2 ಇರ್ಬೇಕು. VOL ಅಂದ್ರೆ ಔಟ್ಪುಟ್ ಆಫ್ ಲೋ ಇದ್ದಾಗ ನನ್ನ GND ಇರ್ತೈತಿ, ಸೊ 0 ಇರ್ಬೇಕು. ಸೊ VIL VDD/2 ಇದು ಈಕ್ವೇಷನ್ ಆತ್ರಿ. ಸೊ ಇನ್ನೇನು ಹೇಳಿದೆ, ನಾಯ್ಸ್ ಮಾರ್ಜಿನ್ ಆಫ್ ಲೋ ಆ್ಯಂಡ್ ನಾಯ್ಸ್ ಮಾರ್ಜಿನ್ ಆಫ್ ಹೈ VDD/2 ಇರಬೇಕು. ಯಾಕಪ್ಪ, ಇದು ಸ್ಯಾಟಿಸ್ಫೈ ಮಾಡಾಕ್ತೈತಿ ಈಕ್ವೇಷನ್. ಸೊ ನಾಯ್ಸ್ ಮಾರ್ಜಿನ್ ಇದ್ದಾಗ ನಮ್ದು ಐಡಲ್ ಕಂಡೀಷನ್ ಅಂದರೆ ಇನ್ವರ್ಟರ್ ಯಾವುದೇ ರೀತಿ ನಾಯ್ಸ್ ಇಲ್ಲ, ಇನ್ನೊಂದು ಐಡಲ್ ಕಂಡೀಷನ್ ಕನ್ಸಿಡರ್ ಮಾಡೋದು ಹಿಂಗಿರ್ತೈತಿ. ಇಷ್ಟ. ಥ್ಯಾಂಕ್ ಯು.